ಲಕ್ಷ್ಮೀಪುತ್ರ ಜನವರಿ, ಹೋದ ವರ್ಷ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಈ ವರ್ಷ ಜನವರಿನಲ್ಲಿ ಲಕ್ಷ್ಮೀಪುತ್ರ ಮುಹೂರ್ತ ಆಗ್ತಿದೆ. 1 ವರ್ಷ ಹಿಡಿತು ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ. ಏನಕ್ಕೊಂದು ಇಷ್ಟು ಟೈಮ್ ಏನಕ್ಕಾಯ್ತು ಅಂದರೆ, ನಾನು ಉಪಾಧ್ಯಕ್ಷಗೆ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಬಿಟ್ಟೆ. ಅದರಲ್ಲಿ ಥಿಯೇಟ್ರಲ್ಲಿ 100 ಜನ ಇದ್ದರೆ 60 ಜನ ಫ್ಯಾಮಿಲಿನೇ ಇದ್ದರು, ಇನ್ನೊಂದು 40 ಜನ ಯೂತ್ಸ್ ಇರೋರು. ಸೊ ಅವಾಗ ಅಂದ್ಕೊಂಡಿದ್ದು, ಅವಾಗಲೇ ನನಗೂ ಗೊತ್ತಾಗಿದ್ದು ಈಗ ನಾನು ನೋಡೋಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು, ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕಥೆನ ಮಾಡಬೇಕು ಅಂದ್ಕೊಂಡು ಹುಡುಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀಪುತ್ರ. ಇದು ಯಾವ ಥರದ್ದು, ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಈ ಕತೆ ಅಂದರೆ, ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ, ಇನ್ನು ಕೆಲವರು ಯೂತ್ಸ್ಗೆ ಮಾಡಬೇಕಿತ್ತು, ಯೂತ್ಸ್ಗೆ ಅಷ್ಟೊಂದು ಮಜಾ ಇಲ್ಲ ಅಂತ. ಬಟ್ ಈ ಕತೆ ಎಲ್ಲ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡೋಂಥ ಪಿಕ್ಚರು. ಯೂತ್ಸ್ಗೂ ಇದೆ, ಫ್ಯಾಮಿಲಿಗೂ ಇದೆ. ಆಮೇಲೆ ಒಂದು ಒಳ್ಳೆ ಕೊಯ್ ಅಂತಿದೆಯಾ ಹಲೋ. ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟು ಕೊಡ್ತೀವಿ, ಬಟ್ ಮೆಸೇಜ್ಗಳು ಹೇಳೋಕೆ ಹೋದರೆ ಸಾಕ್ಬಿಡ ನಮ್ಮದೇ 150 ಗೊತ್ತು ಇದು ಯಾವ ಮೆಸೇಜು ಅಂತಾರೆ. ಬಟ್ ಆದರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು, ಹಂಗಂದ್ರೂ ಪರವಾಗಿಲ್ಲ, ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ. ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗಲೇ ಸರಿಯಾಗಿ ಹೇಳಲಿಲ್ಲ, ನಮ್ಮ ಹೇಳಿ ಇದು ಕತೆ ಹಾಕ್ಬೇಕಾದ್ರೆ ಅವರು ಇವ್ರದ್ದೆಲ್ಲ ಕತೆಗೆ ಕೂತಿರ್ತಾರೆ. ಹಂಗೆ ಫಸ್ಟಿಂದನೇ ನಮ್ಮ ವಿಜಯ್ ಸ್ವಾಮಿ ಅವರು ಕೂತಿದ್ರು. ಫಸ್ಟ್ಗೆ ಇಲ್ಲ, ಅವರೊಂದು ಕತೆ ಮಾಡಿ ಇಟ್ಕೊಂಡಿದ್ದಾರೆ. ನಂದು ಫಸ್ಟ್ ಡೈರೆಕ್ಷನ್ನು ನನ್ನ ಕತೆಲೇ ಮಾಡಬೇಕು, ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನು. ಆಮೇಲೆ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ, ಸ್ಕ್ರೀನ್ ಪ್ಲೇ ಸೂಪರ್ ಆಗಿ ಬಂತಲ್ಲ, ಇದು ಸೂಪರ್ ಆಗಿದೆ, ಪರವಾಗಿಲ್ಲ, ನಂದನ್ನು ಆಮೇಲೆ ಮಾಡ್ಕೊತೀನಿ, ಇದನ್ನು ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು. ಥ್ಯಾಂಕ್ ಯು ಸರ್. ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇದರಲ್ಲಿ, ಸೊ ಏನಕ್ಕೆ ಅಂದರೆ, ನಂದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು, ನಂದು 2ನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು. ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೊಡ್ಯೂಸರು ರವಿ ಕಿರಣ್ ಅವರು. ನಿಜವಾಗ್ಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಯಾಕೆಂದರೆ ವಾಟ್ ಎವರ್ ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ, ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ. ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನು ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ. ನಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಮತ್ತು ಇನ್ನೂ ಒಂದು ಸಲ ನೆನೆಸ್ಕೊತೀನಿ, ಯಾಕೆಂದರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಪ್ರತಿ ಸಲ ಅದು ನೆನಪಾಗ್ತಾನೆ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ